China needs us, and I have a very good relationship with President Xi, as you know, but China needs us much more than we need them. ಸ್ನೇಹಿತರೆ, ಭಾರತ ಸೇರಿ ಚೀನಾ, ರಷ್ಯಾ, ಬ್ರೆಜಿಲ್ ಹೀಗೆ ಜಗತ್ತಿನ ಹಲವು ದೇಶಗಳ ಜೊತೆಗೆ ದ್ವೇಷ ಕಟ್ಟಿಕೊಂಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮದೇ ದೇಶಕ್ಕೆ ಅಪಾಯವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಭಾರತ ಎಂಬ ದೈತ್ಯ ಹಾಗೆ ಬಲಶಾಲಿ ದೇಶವನ್ನು ಎದುರು ಹಾಕಿಕೊಂಡ ಕಾರಣಕ್ಕೆ ಇದೀಗ ಅಮೆರಿಕ ಹಲವು ರೀತಿ ಸಮಸ್ಯೆಯ ಸುಳಿಗೆ ಸಿಲುಕಿಕೊಂಡಿದೆ. ಇಂತಹ ಟೈಮ್ನಲ್ಲೇ ಅಮೆರಿಕದ ಬದ್ಧ ಶತ್ರು ಚೀನಾ ತನ್ನ ಸೇನಾ ಸಾಮರ್ಥ್ಯ ಪ್ರದರ್ಶನವನ್ನು ಮಾಡಿದೆ. ಚೀನಾ ರಾಜಧಾನಿಯಲ್ಲಿ ನಡೆದ ಮಿಲಿಟರಿ ಪೆರೇಡ್ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಅಂದಹಾಗೆ ಚೀನಾ ಬಲಿಷ್ಠವಾದ ಸೇನೆಯನ್ನು ಹೊಂದಿರುವ ದೇಶವಾಗಿದ್ದು ಜಗತ್ತಿನ ದೊಡ್ಡಣ್ಣ ಅಂತ ಹೇಳಿ ಬಿರುದನ್ನು ಪಡೆದಿರುವ ದೊಡ್ಡ ದೊಡ್ಡ ದೇಶಗಳು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ಅಮೆರಿಕವನ್ನು ಕೂಡ ಎದುರು ಹಾಕಿಕೊಳ್ಳುವ ತಾಕತ್ತು ಚೀನಾಗೆ ಇದೆ ಅಂತ ಹೇಳಿ, ಹೀಗೆ ತನ್ನ ಶಕ್ತಿ ಹಾಗೆ ಸಾಮರ್ಥ್ಯದ ಮೂಲಕವೇ ತೊಡೆತಟ್ಟಿ ನಿಂತಿರುವ ಚೀನಾ ಇದೀಗ ಮಿಲಿಟರಿ ಪೆರೇಡ್ ಕೂಡ ಮಾಡಿದೆ. ಆಧುನಿಕ ಬಾಂಬರ್, ಜೆಟ್, ಮಿಸೈಲ್, ಗನ್ ಹೀಗೆ ತನ್ನ ಬಳಿ ಇರುವಂತಹ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊರಗೆ ತೆಗೆದು ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿದೆ. ಅದರಲ್ಲೂ ಕೂಡ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹಾಗೆ ಉತ್ತರ ಕೊರಿಯಾ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ಕೂಡ ಸೇನಾ ಪೆರೇಡ್ ವೇಳೆ ಅಂದರೆ ಚೀನಾ ಸೇನಾ ಪೆರೇಡ್ ವೇಳೆ ಹಾಜರಿದ್ದಿದ್ದು ಮತ್ತಷ್ಟು ಒಂದು ರೀತಿಯಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ ಅಮೆರಿಕದ ಎದೆಯಲ್ಲಿ. ಅಂದರೆ ಏನು ಮಾಡೋದು, ಇವರೆಲ್ಲರೂ ಸೇರ್ಕೊಂಡು ಹೀಗೆ ಆಡ್ತಾ ಇದ್ದಾರಲ್ವಾ, ನಾನು ಹೇಳಿದ್ದಕ್ಕೆಲ್ಲ ಹಾಂ ಹೇಳ್ತಾರೆ, ಹ್ಞೂ ಹೇಳ್ತಾರೆ, ನಾನು ಹೇಳಿದ್ದಕ್ಕೆಲ್ಲ ಆಯ್ತಾಯಿತು ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದಂತಹ ಡೊನಾಲ್ಡ್ ಟ್ರಂಪ್ ಅವರ ಲೆಕ್ಕಾಚಾರ ಎಲ್ಲ ಉಲ್ಟಾ ಪಲ್ಟಾ ಆಗಿರುವಂಥದ್ದೀಗ. ಸೊ ಹಾಗಾಗಿ ಡೊನಾಲ್ಡ್ ಟ್ರಂಪ್ಗೆ ತುಂಬ ಭಯ ಆಗ್ತಾ ಇದೆ. ಇನ್ನು ಡೊನಾಲ್ಡ್ ಟ್ರಂಪ್ ಸುಮ್ಮನೆ ಇರೋದಿಲ್ವಾ? ಹೌದು, ಇದೀಗ ಡೊನಾಲ್ಡ್ ಟ್ರಂಪ್ ವಿರುದ್ಧ ಸ್ವತಃ ಅಮೆರಿಕದ ನೆಲದಲ್ಲೇ ಆಕ್ರೋಶದ ಕಹಳೆ ಮೊಳಗಿ ಅಲ್ಲಿಯೇ ತಲ್ಲಣ ಎದ್ಬಿಟ್ಟಿದೆ. ಡೊನಾಲ್ಡ್ ಟ್ರಂಪ್ ಮಾಡಿಕೊಳ್ತಾ ಇರುವ ಎಡವಟ್ಟುಗಳು ಹೇಗೆ ಅಮೇರಿಕದ ಭವಿಷ್ಯ ಹಾಗೆ ಆರ್ಥಿಕತೆಗೆ ದೊಡ್ಡ ಪೆಟ್ಟು ನೀಡ್ತಾ ಇದೆ ಅಂತ ಕೂಡ ಅಲ್ಲಿನ ಪ್ರಜೆಗಳು ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲ ಚರ್ಚೆಗಳ ನಡುವೆ ಇದೀಗ ಡೊನಾಲ್ಡ್ ಟ್ರಂಪ್ ತಮ್ಮ ತಪ್ಪು ಸರಿ ಮಾಡಿಕೊಳ್ತಾರಾ? ಅಂದರೆ ಡೊನಾಲ್ಡ್ ಟ್ರಂಪ್ ತಾನು ತಪ್ಪು ಮಾಡಿರುವಂಥದ್ದು ಅಂದರೆ ಭಾರತವನ್ನು ಎದುರು ಹಾಕಿಕೊಂಡದ್ದು, ಮುಖ್ಯವಾಗಿ ಭಾರತಕ್ಕೆ ತುಂಬ ದೊಡ್ಡ ಪ್ರಮಾಣದ ಸುಂಕವನ್ನು ವಿಧಿಸಿ ಭಾರತವನ್ನು ಎದುರು ಹಾಕಿಕೊಂಡಂತಹ ತಪ್ಪನ್ನು ಸರಿ ಮಾಡಿಕೊಳ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಸ್ನೇಹಿತರೆ, ನಿನ್ನೆ ನಾವು ಒಂದು ವಿಷಯ ಹೇಳಿದ್ವಿ, ಏನು ಅಂತ ಅಂದರೆ ಇದೀಗ ಅಮೆರಿಕದ ನೆಲದಲ್ಲಿ ನರೇಂದ್ರ ಮೋದಿಯವರು ಫುಲ್ ಮಿಂಚ್ತಾ ಇದ್ದರೆ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ವಿಲನ್ ಆಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಹೌದು, ಏನಕ್ಕಂತ ಹೇಳಿದ್ರೆ ಸ್ನೇಹಿತರೆ, ಅಮೆರಿಕದಲ್ಲಿ ತುಂಬ ಜನರಿಗೆ ಭಾರತದ ಮೇಲೆ ತುಂಬ ಗೌರವ ಇದೆ. ತುಂಬ ಜನರು ಭಾರತವನ್ನು ಇಷ್ಟಪಡ್ತಾರೆ. ಇಂತಹ ಭಾರತವನ್ನು ಅಮೇರಿಕ ಈ ರೀತಿ ಟ್ಯಾಕ್ಸನ್ನು ಅಥವಾ ಏನು ಟ್ಯಾರಿಫನ್ನು ಹಾಕಿ ದೂರ ಮಾಡಿಕೊಳ್ತಾ ಇದೆಯಲ್ವಾ, ಇದು ಒಂದು ರೀತಿಯಲ್ಲಿ ಅಮೆರಿಕದ ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಾ ಇರುವಂಥದ್ದು ಸರಿ ಅಲ್ಲ ಅನ್ನುವಂತಹ ಅರ್ಥದಲ್ಲಿ ಅಲ್ಲಿನ ಜನರು ಮಾತಾಡ್ತಾ ಇದ್ದಾರೆ. ಅಲ್ಲಿನ ಪತ್ರಿಕೆಗಳಲ್ಲೂ ಕೂಡ ಮೋದಿಯನ್ನು ಹೊಗಳಿ ಬರಿತಾ ಇದ್ದಾರೆ. ಅಷ್ಟೇ ಅಲ್ಲ, ಮೋದಿಗೆ ಚೀನಾದಲ್ಲಿ ಸಿಕ್ಕಂತಹ ಸ್ವಾಗತ ಆಗಿರಬಹುದು, ಅಲ್ಲಿನ ಜನರು ಅವರು ನಡೆಸ್ಕೊಂಡ ರೀತಿ ಆಗಿರಬಹುದು, ಇದೆಲ್ಲದರ ಕುರಿತು ಕೂಡ ಅಮೆರಿಕದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಅಮೆರಿಕದ ನೆಲದಲ್ಲಿಯೇ ಡೊನಾಲ್ಡ್ ಟ್ರಂಪ್ ಅವರು ವಿಲನ್ ಆಗಿ ಇದೀಗ ಪರಿವರ್ತನೆ ಆಗ್ತಾ ಇದ್ದಾರೆ. Another Biden era action that you're now reversing is that you signed a deal last week to make federal buildings adopt and embrace classical architecture styles again. Can you talk to us about why you do that, and also what's your vision? Well, we want to see beautiful buildings. Now, you know, it's in the eye of the beholder. I've seen architectural reviews over the years. I'm an expert at it. I've gotten a lot of great reviews, but I've seen buildings that I didn't think were very good get great reviews, and I've seen great buildings get bad reviews. So, but it's just a standard. We want to have a good standard. We're building something here, you know, for 150 years they wanted a ballroom at the White House. We're doing something at the highest level using great architects and all. And, you know, it's very exciting. But we have a lot of interesting things happening architecturally in D.C. And D.C. is like a different place. And, you know, even the contractor said, sir, we walked down today, we feel like much safer. It's like a different place. Washington, D.C. is great. Now, we're going to also beautify it. We're going to put a topping on the roads. We're not going to rip them apart and take 4 years to build a road that was exactly the same by the time you build it. But we're going to put toppings. We're going to put new medians in. We're going to get the graffiti off. We're going to put tiles up in the tunnels where the tiles are missing. We'll do the whole tunnel instead of, you know, a little area where you see new tiles, old tiles that never look too good, but they could use it. You know, they've been up for 50 years. They've served their duty. But we're going to make this within about a 20-mile radius from the White House. We're going to have this place spick and span.
It's going to be crime-free, and it's going to be spick and span. It's going to be, you'll be proud of Washington again. Go ahead, please. Sir, China's having a massive military parade that President Putin and Kim Jong-un will be attending. Do you interpret that as a challenge to this? And are you No. concerned at all about those countries No. trying to be some sort of counterweight? Not at all. China needs us, and I have a very good relationship with President Xi, as you know, but China needs us much more than we need them. No, I don't see that at all, no. Maybe one more. And I had actually a very good meeting with President Putin a couple of weeks ago. We'll see if anything comes out of it. If it doesn't, we'll take a different stance. President March today in California ruled that your deployment of National Guard troops to Los Angeles was illegal. Do you have any response? Well, reaction to that? it was a radical left judge, but very importantly, what did you not tell me in that question or statement that you made pretty much of a statement, I think? Well, I was asking for your response. No, you didn't say what the judge said, though. The judge said, but you can leave the 300 people that you already have in place. They can continue to be in place. That's all we need. But why didn't you put that as part of your statement? Because the same judge ruled exactly as you said, except the judge said that you could leave the 300 people that you already have in place. They can stay, they can remain, they can do